ನೋಡಿ, ದುರಂತ ಅಂತ ಹೇಳಿದ್ರೆ ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಗುಂಡಿದೆ ಮಯ. ಗುಂಡಿ ಗುಂಡಿ ಗುಂಡಿ, ನಿಮಗೆ ರೋಡೇ ಕಾಣಲ್ಲ, ಕೇವಲ ಗುಂಡಿ ಸಿಗತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಎಲ್ಲೆಂದರಲ್ಲಿ ಆಗದ ರಸ್ತೆಗಳು, ರಾಜ್ಯ ರಾಜಧಾನಿಯಲ್ಲಿ ಗುಂಡಿ ಬಿದ್ದ ರೋಡ್. ಸ್ವಲ್ಪ ಇನ್ ಕೇಸ್ ಏನಾದ್ರೂ ಎಚ್ಚರ ತಪ್ಪಿದ್ರೆ ಅಪಾಯ ಗ್ಯಾರಂಟಿ. ಡಿ ಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಇದೇನ? ಹಾಗಾದ್ರೆ ನಿಮ್ದು ಬ್ರ್ಯಾಂಡ್ ಬೆಂಗಳೂರಾ ಅಥವಾ ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ ಇದು? ರಸ್ತೆ ಅಗಿತೀರಾ? ಮುಚ್ಚೋದು ಯಾವಾಗ? ಅಗದಿರುವಂತ ರಸ್ತೆನ ಯಾವಾಗ ಮುಚ್ಚುತ್ತೀರಿ ನೀವು? ನಂದಿನಿ ಲೇಔಟ್ ನಲ್ಲಿ ರಿಪಬ್ಲಿಕನ್ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಯಾವಾಗ ಅಗಿತ್ರೋ, ಯಾವಾಗ ರೋಡ್ ಮಾಡ್ತಾರೋ, ಯಾವಾಗ ಮುಚ್ಚುತ್ತೀರೋ, ಯಾವಾಗ ಗುಂಡಿ ಬಿದ್ದು ಯಾರು ಸಾಯ್ತಾರೋ, ಸತ್ತ ಮೇಲೆ ಬರ್ತಾರೆ ಇವರು. ಅವ್ರಿಗೆ ಒಂದು 2 ಲಕ್ಷ 3 ಲಕ್ಷ ಅಂತ ಹೇಳಿ ಕೊಡ್ತಾರೆ. ಅನುದಾನ ಏನಾಗ್ತಿದೆ? 8,000 ಕೋಟಿ, 11,000 ಕೋಟಿ, 7,000 ಕೋಟಿ. ಏನ್ ಮಾಡ್ತಾ ಇದ್ರ ಹಾಗಾದ್ರೆ? ಬೆಂಗಳೂರಿನ ರಸ್ತೆಗಳನ್ನ ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳನ್ನ ಗುಂಡಿ ಮುಕ್ತವಾಗಿ ಮಾಡ್ತೀವಿ ಅನ್ನೋಂಥ ಭರವಸೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿತ್ತು. ರಿಯಾಲಿಟಿಯಲ್ಲಿ ಎಷ್ಟು ರಸ್ತೆಗಳಲ್ಲಿ ಗುಂಡಿಗಳಿದಾವೆ, ಎಷ್ಟು ರಸ್ತೆಗಳಲ್ಲಿ ಗುಂಡಿಗಳನ್ನು ಸರ್ಕಾರ ಮುಚ್ಚಿದೆ ಅನ್ನೋಂಥ ರಿಯಾಲಿಟಿ ಚೆಕ್ಕನ್ನು ಆರ್ ಕನ್ನಡ ಮಾಡ್ತಾ ಇದೆ. ಹಾಗಾಗಿ ಬೆಂಗಳೂರಿನ ರಸ್ತೆಗಳಲ್ಲಿ ವಿವಿಧ ರಸ್ತೆಗಳನ್ನು ಸುತ್ತಾಡುವಂಥ ಕೆಲಸವನ್ನು ಬೆಂಗಳೂರಿನಲ್ಲಿ ಆರ್ ಕನ್ನಡ ಮಾಡ್ತಾ ಇದೆ. ಆದರೆ ಆಶ್ಚರ್ಯ ಆಗುವಂಥ ಒಂದು ಇನ್ಸಿಡೆಂಟನ್ನು ನಿಮಗೆ ಹೇಳಕ್ಕೆ ಬಯಸ್ತೀನಿ. ಬೆಂಗಳೂರಿನಲ್ಲೇ ಇರುವಂತಹ ಹೃದಯ ಭಾಗದಲ್ಲಿರುವಂತಹ ರಸ್ತೆ ಗುಂಡಿಗಳೇನಿದ್ದಾವೆ ಅಲ್ಲಿ ಕಂಪ್ಲೀಟಾಗಿ ಮುಚ್ಚುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಅದರಲ್ಲೂ ಕೂಡ ಸಚಿವರು ಇರುವಂತಹ ರಸ್ತೆಗಳೇನಿದ್ದಾವೆ, ಸಚಿವರ ನಿವಾಸ ಇರುವಂಥ ರಸ್ತೆಗಳಿರ್ಬೋದು, ವಿಧಾನಸೌಧ ಇರ್ಬೋದು, ರಾಜಭವನದ ರಸ್ತೆ ಸುತ್ತಮುತ್ತಲಿನ ರಸ್ತೆಗಳಿರ್ಬೋದು, ಅಲ್ಲಿ ಗುಂಡಿಗಳನ್ನು ಮುಚ್ಚುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಅಲ್ಲಿ ಒಂದು ಸಣ್ಣ ಪುಟ್ಟದ ಗುಂಡಿಗಳು ಕೂಡ ಇಲ್ಲ. ಆದರೆ ಸಾರ್ವಜನಿಕರು ಓಡಾಡುವಂಥ ರಸ್ತೆಗಳು ಎಷ್ಟರ ಮಟ್ಟಿಗೆ ಇದಾವೆ ಅನ್ನೋಂಥದ್ದನ್ನ ರಿಯಾಲಿಟಿ ಚೆಕ್ ಮಾಡ್ತಾ ಹೋದರೆ, ನಾನೀಗ ಶಾಂತಿನಗರದ ಬಸ್ ನಿಲ್ದಾಣ ಏನಿದೆ ಅದರ ಹಿಂಭಾಗದಲ್ಲಿರುವಂತಹ ಒಂದು ರಸ್ತೆಯಲ್ಲಿದ್ದೀನಿ. ಇದು ಹೊಂಬೇಗೌಡ ವಾರ್ಡ್ ಏನಿದೆ, ಹೊಂಬೇಗೌಡ ನಗರದ ವಾರ್ಡ್ ಏನಿದೆ, ಆ ಒಂದು ವಾರ್ಡ್ನಲ್ಲಿರುವಂಥ ಎಚ್ ಸಿ ಸಿದ್ದಯ್ಯ ರಸ್ತೆ. ಈ ರಸ್ತೆಯಲ್ಲಿ ರಸ್ತೆ ಗುಂಡಿಗಳು ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ನಿಮಗೆ ಭಾಳ ಸ್ಪಷ್ಟವಾಗುತ್ತೆ. ಯಾಕಂತಂದು ಹೇಳಿದ್ರೆ ಈ ಒಂದು ರಸ್ತೆಯಲ್ಲಿ ದಿನನಿತ್ಯನೂ ಕೂಡ ಸಾವಿರಾರು ವಾಹನಗಳು ಸುತ್ತಾಡ್ತವೆ. 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಹಾಗೆಯೇ ಕಾರ್ಗಳಾಗಿರ್ಬೋದು. ದಿನನಿತ್ಯವೂ ಕೂಡ ಸಾವಿರಾರು ವಾಹನಗಳು ಓಡಾಡ್ತವೆ. ವಾಹನಗಳ ಓಡಾಟ ನೇರವಾಗಿ ಸಮಸ್ಯೆಯನ್ನು ಎದುರಿಸುವಂಥದ್ದು ರಸ್ತೆಗಳ ಮಳೆ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಇಲ್ಲಿ ನೀರು ಬ್ಲಾಕ್ ಆಗುತ್ತೆ. ನೀರು ಬ್ಲಾಕ್ ಆಗಿ ಒಳಚರಂಡಿ ವ್ಯವಸ್ಥೆಯೂ ಕೂಡ ಸಮಸ್ಯೆಯೂ ಇರುವಂಥ ಕಾರಣಕ್ಕಾಗಿ ನಿಮಗೆ ಭಾಳ ಇಲ್ಲಿ ನೋಡಿ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂಥದ್ದು, ಒಂದು ಬಸ್ಸು ಗುಂಡಿ ಒಳಗಡೆ ಹಂಸನ ಹತ್ತುವಂಥ ಸಂದರ್ಭದಲ್ಲೂ ಕೂಡ ಈಗ ಅಲ್ಲಿ ಆ ಗುಂಡಿಯಿಂದ ಮೇಲೆ ಕೇಳೋಕ್ಕೂ ಕೂಡ ಬಸ್ಸಿನ ಸಮಸ್ಯೆ ಆಗ್ತಾ ಇರೋವಂಥದ್ದು ಇಲ್ಲಿ ನಿಮ್ಗೆ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಂದರೆ ನಿಮಗೆ ಈ ಸಮಸ್ಯೆ ಕಣ್ಣು ಮುಂದೆ ಕಟ್ಟುವಂಥ ರೀತಿಯಲ್ಲಿದೆ. ಒಂದು ಬಸ್ ಗುಂಡಿಯ ಆಳಕ್ಕಿಳಿದಂಥ ಸಂದರ್ಭದಲ್ಲಿ ಅದನ್ನು ಮೇಲೆ ಹತ್ತೋಕ್ಕೂ ಕೂಡ ಎಷ್ಟು ಪರದಾಡುವಂಥ ಪರಿಸ್ಥಿತಿ ಎದುರಾಯಿತು. ಅದರಲ್ಲೂ ಕೂಡ ಮಳೆ ಆದಂಥ ಸಂದರ್ಭದಲ್ಲಿ ಈ ಗುಂಡಿಗಳು ಕಾಣಲ್ಲ. ಹಾಗಾಗಿ ನೇರವಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಸಾರ್ವಜನಿಕರಿಗೆ ಆಗುವಂಥ ಸಮಸ್ಯೆಯನ್ನು ನಿಮ್ಮ ಆರ್ ಕನ್ನಡ ತೋರಿಸ್ತಾ ಇದೆ. ಇದರಿಂದ ಸರ್ಕಾರ ಆಗಿರ್ಬೋದು, ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಸಚಿವರಾಗಿರ್ಬೋದು, ಮತ್ತು ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕು. ಅಧಿಕಾರಿಗಳನ್ನು ಎಚ್ಚರಿಸುವಂಥ ಪ್ರಯತ್ನವನ್ನು ಆರ್ ಕನ್ನಡ ಮಾಡ್ತಾ ಇರೋಂಥದ್ದು. ನೀವು ಎಚ್ಚೆತ್ತುಕೊಂಡ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ, ಇಲ್ಲ ಅಂತಂದು ಹೇಳಿದ್ರೆ ತೊಂದರೆ ಆಗುತ್ತೆ. ಯಾಕಂತಂದು ಹೇಳಿದ್ರೆ ರಸ್ತೆ ಗುಂಡಿಗಳಿಗೆ ಬಿದ್ದು ಆ ಗುಂಡಿಗಳಿಂದ ಬಿದ್ದು ಪ್ರಾಣ ಕಳೆದುಕೊಂಡಿರುವಂತಹ ಇತಿಹಾಸನೂ ಇದೆ. ಹಾಗಾಗಿ ಗ್ರೇಟರ್ ಬೆಂಗಳೂರು ಇದರ ಹತ್ರ ಗಮನ ಹರಿಸಬೇಕು ಅನ್ನೋಂಥದ್ದು ಆರ್ ಕನ್ನಡದ ಕಳಕಳಿ. ಯಾಕಂದರೆ ಸಾರ್ವಜನಿಕರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಆರ್ ಕನ್ನಡ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ನೋಡಿ, ದುರಂತ ಅಂತ ಹೇಳಿದ್ರೆ ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಗುಂಡಿದೆ ಮಯ. ಗುಂಡಿ ಗುಂಡಿ ಗುಂಡಿ, ನಿಮಗೆ ರೋಡೇ ಕಾಣಲ್ಲ, ಕೇವಲ ಗುಂಡಿ ಸಿಗತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಎಲ್ಲೆಂದರಲ್ಲಿ ಆಗದ ರಸ್ತೆಗಳು, ರಾಜ್ಯ ರಾಜಧಾನಿಯಲ್ಲಿ ಗುಂಡಿ ಬಿದ್ದ ರೋಡ್. ಸ್ವಲ್ಪ ಇನ್ ಕೇಸ್ ಏನಾದ್ರೂ ಎಚ್ಚರ ತಪ್ಪಿದ್ರೆ ಅಪಾಯ ಗ್ಯಾರಂಟಿ. ಡಿ ಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಇದೇನ? ಹಾಗಾದ್ರೆ ನಿಮ್ದು ಬ್ರ್ಯಾಂಡ್ ಬೆಂಗಳೂರಾ ಅಥವಾ ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ ಇದು? ರಸ್ತೆ ಅಗಿತೀರಾ? ಮುಚ್ಚೋದು ಯಾವಾಗ? ಅಗದಿರುವಂತ ರಸ್ತೆನ ಯಾವಾಗ ಮುಚ್ಚುತ್ತೀರಿ ನೀವು? ನಂದಿನಿ ಲೇಔಟ್ ನಲ್ಲಿ ರಿಪಬ್ಲಿಕನ್ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಯಾವಾಗ ಅಗಿತ್ರೋ, ಯಾವಾಗ ರೋಡ್ ಮಾಡ್ತಾರೋ, ಯಾವಾಗ ಮುಚ್ಚುತ್ತೀರೋ, ಯಾವಾಗ ಗುಂಡಿ ಬಿದ್ದು ಯಾರು ಸಾಯ್ತಾರೋ, ಸತ್ತ ಮೇಲೆ ಬರ್ತಾರೆ ಇವರು. ಅವ್ರಿಗೆ ಒಂದು 2 ಲಕ್ಷ 3 ಲಕ್ಷ ಅಂತ ಹೇಳಿ ಕೊಡ್ತಾರೆ. ಅನುದಾನ ಏನಾಗ್ತಿದೆ? 8,000 ಕೋಟಿ, 11,000 ಕೋಟಿ, 7,000 ಕೋಟಿ. ಏನ್ ಮಾಡ್ತಾ ಇದ್ರ ಹಾಗಾದ್ರೆ? ಬೆಂಗಳೂರಿನ ರಸ್ತೆಗಳನ್ನ ಸಿಲಿಕಾನ್ ಸಿಟಿ
ಬೆಂಗಳೂರಿನ ರಸ್ತೆಗಳನ್ನು ಗುಂಡಿ ಮುಕ್ತವಾಗಿ ಮಾಡ್ತೀವಿ ಅನ್ನೋಂಥ ಭರವಸೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿತ್ತು. ರಿಯಾಲಿಟಿಯಲ್ಲಿ ಎಷ್ಟು ರಸ್ತೆಗಳಲ್ಲಿ ಗುಂಡಿಗಳಿದ್ದಾವೆ, ಎಷ್ಟು ರಸ್ತೆಗಳಲ್ಲಿ ಗುಂಡಿಗಳನ್ನು ಸರ್ಕಾರ ಮುಚ್ಚಿದೆ ಅನ್ನೋಂಥ ರಿಯಾಲಿಟಿ ಚೆಕ್ಕನ್ನು ಆರ್ ಕನ್ನಡ ಮಾಡ್ತಾ ಇದೆ. ಹಾಗಾಗಿ ಬೆಂಗಳೂರಿನ ರಸ್ತೆಗಳಲ್ಲಿ ವಿವಿಧ ರಸ್ತೆಗಳನ್ನು ಸುತ್ತಾಡುವಂಥ ಕೆಲಸವನ್ನು ಬೆಂಗಳೂರಿನಲ್ಲಿ ಆರ್ ಕನ್ನಡ ಮಾಡ್ತಾ ಇದೆ. ಆದರೆ ಆಶ್ಚರ್ಯ ಆಗುವಂಥ ಒಂದು ಇನ್ಸಿಡೆಂಟನ್ನು ನಿಮಗೆ ಹೇಳಕ್ಕೆ ಬಯಸ್ತೀನಿ. ಬೆಂಗಳೂರಿನಲ್ಲೇ ಇರುವಂತಹ ಹೃದಯ ಭಾಗದಲ್ಲಿರುವಂತಹ ರಸ್ತೆ ಗುಂಡಿಗಳೇನಿದ್ದಾವೆ ಅಲ್ಲಿ ಕಂಪ್ಲೀಟಾಗಿ ಮುಚ್ಚುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಅದರಲ್ಲೂ ಕೂಡ ಸಚಿವರು ಇರುವಂತಹ ರಸ್ತೆಗಳೇನಿದ್ದಾವೆ, ಸಚಿವರ ನಿವಾಸ ಇರುವಂಥ ರಸ್ತೆಗಳಿರ್ಬೋದು, ವಿಧಾನಸೌಧ ಇರ್ಬೋದು, ರಾಜಭವನದ ರಸ್ತೆ ಸುತ್ತಮುತ್ತಲಿನ ರಸ್ತೆಗಳಿರ್ಬೋದು, ಅಲ್ಲಿ ಗುಂಡಿಗಳನ್ನು ಮುಚ್ಚುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಅಲ್ಲಿ ಒಂದು ಸಣ್ಣ ಪುಟ್ಟದ ಗುಂಡಿಗಳು ಕೂಡ ಇಲ್ಲ. ಆದರೆ ಸಾರ್ವಜನಿಕರು ಓಡಾಡುವಂಥ ರಸ್ತೆಗಳು ಎಷ್ಟರ ಮಟ್ಟಿಗೆ ಇದಾವೆ ಅನ್ನೋಂಥದ್ದನ್ನ ರಿಯಾಲಿಟಿ ಚೆಕ್ ಮಾಡ್ತಾ ಹೋದರೆ, ನಾನೀಗ ಶಾಂತಿನಗರದ ಬಸ್ ನಿಲ್ದಾಣ ಏನಿದೆ ಅದರ ಹಿಂಭಾಗದಲ್ಲಿರುವಂತಹ ಒಂದು ರಸ್ತೆಯಲ್ಲಿದ್ದೀನಿ. ಇದು ಹೊಂಬೇಗೌಡ ವಾರ್ಡ್ ಏನಿದೆ, ಹೊಂಬೇಗೌಡ ನಗರದ ವಾರ್ಡ್ ಏನಿದೆ, ಆ ಒಂದು ವಾರ್ಡ್ನಲ್ಲಿರುವಂಥ ಎಚ್ ಸಿ ಸಿದ್ದಯ್ಯ ರಸ್ತೆ. ಈ ರಸ್ತೆಯಲ್ಲಿ ರಸ್ತೆ ಗುಂಡಿಗಳು ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ನಿಮಗೆ ಭಾಳ ಸ್ಪಷ್ಟವಾಗುತ್ತೆ. ಯಾಕಂತಂದು ಹೇಳಿದ್ರೆ ಈ ಒಂದು ರಸ್ತೆಯಲ್ಲಿ ದಿನನಿತ್ಯನೂ ಕೂಡ ಸಾವಿರಾರು ವಾಹನಗಳು ಸುತ್ತಾಡ್ತವೆ. ಟೂ ವೀಲರ್ ಆಗಿರ್ಬೋದು, ಫೋರ್ ವೀಲರ್ ಆಗಿರ್ಬೋದು, ಹಾಗೆಯೇ ಕಾರ್ಗಳಾಗಿರ್ಬೋದು. ದಿನನಿತ್ಯವೂ ಕೂಡ ಸಾವಿರಾರು ವಾಹನಗಳು ಓಡಾಡ್ತವೆ. ವಾಹನಗಳ ಓಡಾಟ ನೇರವಾಗಿ ಸಮಸ್ಯೆಯನ್ನು ಎದುರಿಸುವಂಥದ್ದು ರಸ್ತೆಗಳ ಮಳೆ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಇಲ್ಲಿ ನೀರು ಬ್ಲಾಕ್ ಆಗುತ್ತೆ. ನೀರು ಬ್ಲಾಕ್ ಆಗಿ ಒಳಚರಂಡಿ ವ್ಯವಸ್ಥೆಯೂ ಕೂಡ ಸಮಸ್ಯೆಯೂ ಇರುವಂಥ ಕಾರಣಕ್ಕಾಗಿ ನಿಮಗೆ ಭಾಳ ಇಲ್ಲಿ ನೋಡಿ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂಥದ್ದು, ಒಂದು ಬಸ್ಸು ಗುಂಡಿ ಒಳಗಡೆ ಹಂಸನ ಹತ್ತುವಂಥ ಸಂದರ್ಭದಲ್ಲೂ ಕೂಡ ಈಗ ಅಲ್ಲಿ ಆ ಗುಂಡಿಯಿಂದ ಮೇಲೆ ಕೇಳೋಕ್ಕೂ ಕೂಡ ಬಸ್ಸಿನ ಸಮಸ್ಯೆ ಆಗ್ತಾ ಇರೋವಂಥದ್ದು ಇಲ್ಲಿ ನಿಮ್ಗೆ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಂದರೆ ನಿಮಗೆ ಈ ಸಮಸ್ಯೆ ಕಣ್ಣು ಮುಂದೆ ಕಟ್ಟುವಂಥ ರೀತಿಯಲ್ಲಿದೆ. ಒಂದು ಬಸ್ ಗುಂಡಿಯ ಆಳಕ್ಕಿಳಿದಂಥ ಸಂದರ್ಭದಲ್ಲಿ ಅದನ್ನು ಮೇಲೆ ಹತ್ತೋಕ್ಕೂ ಕೂಡ ಎಷ್ಟು ಪರದಾಡುವಂಥ ಪರಿಸ್ಥಿತಿ ಎದುರಾಯಿತು. ಅದರಲ್ಲೂ ಕೂಡ ಮಳೆ ಆದಂಥ ಸಂದರ್ಭದಲ್ಲಿ ಈ ಗುಂಡಿಗಳು ಕಾಣಲ್ಲ. ಹಾಗಾಗಿ ನೇರವಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಸಾರ್ವಜನಿಕರಿಗೆ ಆಗುವಂಥ ಸಮಸ್ಯೆಯನ್ನು ನಿಮ್ಮ ಆರ್ ಕನ್ನಡ ತೋರಿಸ್ತಾ ಇದೆ. ಇದರಿಂದ ಸರ್ಕಾರ ಆಗಿರ್ಬೋದು, ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಸಚಿವರಾಗಿರ್ಬೋದು, ಮತ್ತು ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕು. ಅಧಿಕಾರಿಗಳನ್ನು ಎಚ್ಚರಿಸುವಂಥ ಪ್ರಯತ್ನವನ್ನು ಆರ್ ಕನ್ನಡ ಮಾಡ್ತಾ ಇರೋಂಥದ್ದು. ನೀವು ಎಚ್ಚೆತ್ತುಕೊಂಡ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ, ಇಲ್ಲ ಅಂತಂದು ಹೇಳಿದ್ರೆ ತೊಂದರೆ ಆಗುತ್ತೆ. ಯಾಕಂತಂದು ಹೇಳಿದ್ರೆ ರಸ್ತೆ ಗುಂಡಿಗಳಿಗೆ ಬಿದ್ದು ಆ ಗುಂಡಿಗಳಿಂದ ಬಿದ್ದು ಪ್ರಾಣ ಕಳೆದುಕೊಂಡಿರುವಂತಹ ಇತಿಹಾಸನೂ ಇದೆ. ಹಾಗಾಗಿ ಗ್ರೇಟರ್ ಬೆಂಗಳೂರು ಇದರ ಹತ್ರ ಗಮನ ಹರಿಸಬೇಕು ಅನ್ನೋಂಥದ್ದು ಆರ್ ಕನ್ನಡದ ಕಳಕಳಿ. ಯಾಕಂದರೆ ಸಾರ್ವಜನಿಕರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಆರ್ ಕನ್ನಡ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.